everyone, welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಏನು ಮಾಡ್ತಿದ್ದೀವಪ್ಪ ಅಂತಂದರೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಫಸ್ಟ್ ಪೋಯಿಟ್ರಿ ಆದಂಥ ಕ್ಲಾಸ್ 10 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಫಸ್ಟ್ ಪೋಯಿಟ್ರಿ ಆದಂಥ ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಎ ಟ್ರೀ ಅನ್ನೋ ಒಂದು ಈ ಪೋಯಿಟ್ರಿನ ಓದ್ತಾ ಇದ್ದೀವಿ. And this poetry is written by one of the best writers of North India ಅನ್ನೋಕ್ಕಿಂತ ಆಲ್ ಓವರ್ ಇಂಡಿಯಾ ಅಂತಲೇ ಹೇಳ್ಬೋದು. ದ್ಯಾಟ್ ಇಸ್ ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ಅಂದಾಗ ನಮಗೆ ನೆನಪಾಗೋದು ಏನಪ್ಪ ಅಂತಂದರೆ ಮೋಸ್ಟ್ ಆಫ್ ಹಿಸ್ ರೈಟಿಂಗ್ಸ್, ವೆದರ್ ಇಟ್ ಈಸ್ ಅ ಪೋಯಿಟ್ರಿ, ವೆದರ್ ಇಟ್ ಈಸ್ ಪ್ರೋಸ್, ವಾಟ್ ಎವರ್, ಶಾರ್ಟ್ ಸ್ಟೋರೀಸ್, ಏನೇ ನಾವೆಲ್ ಆಗಿರ್ಬೋದು, ಶಾರ್ಟ್ ಸ್ಟೋರಿ ಆಗಿರ್ಬೋದು, ಪೋಯಿಟ್ರಿ ಆಗಿರ್ಬೋದು, ಆಲ್ ಆರ್ ರಿಲೇಟೆಡ್ ಟು ನೇಚರ್. ಆಲ್ಮೋಸ್ಟ್ ಆಲ್ ರಸ್ಕಿನ್ ಬಾಂಡ್ ಬರೆದಿರುವಂಥ ಎಲ್ಲ ಒಂದು ವರ್ಕ್ ಆಫ್ ಆರ್ಟ್ಸ್ ಏನಿದೆಪ್ಪ ಅಂತಂದರೆ ದೇ ಆರ್ ಟೋಟಲಿ ರಿಲೇಟೆಡ್ ಟು ನೇಚರ್ ಅಂತಲೇ ಹೇಳ್ಬೋದು. ಈವನ್ ಆ್ಯಂಡ್ ಟುಡೇಸ್ ಡಿಸ್ಕಷನ್ ಅಬೌಟ್ ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಎ ಟ್ರೀ, ಈವನ್ ಇಟ್ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ದ ನೇಚರ್ ಅಂತಲೇ ಹೇಳ್ಬೋದು. ಇವತ್ತು ನಾವೇನು ಡಿಸ್ಕಷನ್ ಮಾಡ್ತಾ ಇದ್ದೀವಲ್ಲ, ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಎ ಟ್ರೀ, ಈವನ್ ಈ ಒಂದು ಪದ್ಯ ಕೂಡ ಏನಪ್ಪ ಅಂತಂದರೆ ಏನಾಗಿದೆ ಅಂತಂದ್ರೆ ಇಟ್ಸ್ ರಿವಾಲ್ವ್ ಅರೌಂಡ್ ನೇಚರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಗ್ರ್ಯಾಂಡ್ಮಾ ಆ್ಯಂಡ್ ಟ್ರೀ, ದೇರ್ ಆರ್ ಟೂ ಡಿಫ್ರೆಂಟ್ ವರ್ಡ್ಸ್ ನೋಡ್ಬೋದು ನಾವು. ಕ್ಲೈಮ್ಸ್ ಅನ್ನೋದನ್ನು ಬಿಟ್ಬಿಡೋಣ, ಗ್ರ್ಯಾಂಡ್ಮಾ ಆ್ಯಂಡ್ ಕ್ಲೈಮ್ಸ್ ಟ್ರೀ ಅಂತ ಇಟ್ಕೊಳ್ಳಿ. ಇವಾಗ ಕ್ಲೈಂಬಿಂಗ್ ಅ ಟ್ರೀ ಈಸ್ ನಾಟ್ ಅ ಯೂಶುವಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗ್ರ್ಯಾಂಡ್ ಮದರ್ ಕ್ಲೈಮ್ಸ್ ಎ ಟ್ರೀ ಅಂತಂದಾಗ ನಮಗೆ ಯೂಶ್ವಲಿ ಏನಾಗುತ್ತಪ್ಪ ಅಂದರೆ ಸಚ್ ಅ ಸ್ಟ್ರೇಂಜ್ ಟೈಟಲ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತಲ್ಲ. ಆದರೆ ಇಲ್ಲಿ ಏನನ್ನ ತೋರಿಸ್ತಾ ಇದ್ದಾರಪ್ಪ ಅಂತಂದರೆ ಏಜ್ ಈಸ್ ಜಸ್ಟ್ ಎ ನಂಬರ್. ಏಜ್ ಅನ್ನೋದು ಏನೈತಪ್ಪ ಅಂತಂದ್ರೆ ಅದೊಂದು ಜಸ್ಟ್ ನಂಬರ್. ಓಕೆ, ಇಫ್ ಯು ಹ್ಯಾವ್ ಅ ವಿಲ್ ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ನಿಮ್ಮಲ್ಲಿ ಕರೇಜ್ ಇತ್ತಪ್ಪ ಅಂದರೆ ನೀವು ಏನು ಬೇಕಾದನ್ನು ಮಾಡ್ಬೋದು. ಡಿಟರ್ಮಿನೇಷನ್ ಇತ್ತು, ಕರೇಜ್ ಇತ್ತಪ್ಪ ಅಂತಂದರೆ ನೀವೇನು ಬೇಕಾದನ್ನು ಮಾಡ್ಬೋದು. ಏಜ್ ಮ್ಯಾಟ್ರ್ ಆಗಲ್ಲ ಅನ್ನೋದನ್ನು ಈ ಒಂದು ಪೋಯಿಟ್ರಿಯಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ರಸ್ಕಿನ್ ಬಾಂಡ್ ಅವರು ಕ್ಲಿಯರಾಗಿ ನಮಗೆ ತೋರಿಸಿರುವಂಥದ್ದು. ಯಾಕಪ್ಪ ಅಂತಂದರೆ ಲೈಕ್ ಗ್ರ್ಯಾಂಡ್ಮಾ ಇನ್ ದಿಸ್ ಪೋಯಿಟ್ರಿ ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ ಶಿ ವಿಲ್ ಬಿ ಹ್ಯಾವಿಂಗ್ ಅ ಯುನಿಕ್ ಸ್ಕಿಲ್. ಆ ಯುನಿಕ್ ಸ್ಕಿಲ್ ಏನಪ್ಪ ಅಂತಂದರೆ ಸ್ಪೆಷಲ್ ಸ್ಕಿಲ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಗಿಡ ಹತ್ತೋದು. ಕ್ಲೈಮ್ಸ್ ಎ ಟ್ರೀ ಅಂದರೆ ಏನು ರೀ? ಗಿಡ ಹತ್ತುವುದು. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ, ಅಜ್ಜಿ ಗಿಡ ಹತ್ತುತ್ತಾರೆ ಅಂಥೇಳಿ. ಓಕೆ, ನೋಡೋಣ ಏನು ಆ್ಯಕ್ಚುಲಿ ಇದೆ ಅಂತ ಈ ಪೋಯಿಟ್ರಿ ಒಳಗೆ. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪೋಯಮ್ಸ್ ಆಫ್ ಯುವರ್ ಕ್ಲಾಸ್ 10 ಬೋರ್ಡ್ ಎಕ್ಸಾಮಿನೇಷನ್. 10ನೇ ತರಗತಿಯ ಬೋರ್ಡ್ ಎಕ್ಸಾಮಿಗೆ ಒಂದು ಇಂಪಾರ್ಟೆಂಟ್ ಆದಂತಹ ಪೋಯಿಟ್ರಿ ಇದು. ಇದರ ಮೇಲೆ ನಿಮಗೆ 2 or 3 ಮಾರ್ಕ್ಸ್ ಕ್ವಶನ್ಗಳು ಡೈರೆಕ್ಟಾಗಿ ಬರುವಂಥದ್ದು. ಓಕೆ, ನೋಡೋಣ, ಸ್ಟಾರ್ಟ್ ಮಾಡೋಣ. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ನೋಡ್ರಿ, ಇಲ್ಲಿ ಏನು ಹೇಳತ್ತಾರಪ್ಪ ಅಂತಂದ್ರೆ ಯು ವುಡ್ ಲೈಕ್ ಟು ನೋ ವೈ. ಏನಪ್ಪ ಅಂದರೆ ನಮ್ಮ ಅಜ್ಜಿ ಭಾಳ ಶಾನೆ ಅದಾರು, ಜೀನಿಯಸ್ ಅದಾರು. ಯಾಕಂತ ನಿಮ್ಗೆ ಗೊತ್ತಾಗಬೇಕಾ ಅಂದರೆ ಇಲ್ಲಿ ಪೋಯೆಟ್ ಏನು ಮಾಡತ್ತಾರ, ಭಾಳಷ್ಟು ಪ್ರೌಡಾಗಿ ಪೋಯೆಟ್ ಏನು ಹೇಳ್ತಿದ್ದಾನಪ್ಪ ಅಂತಂತಂದ್ರೆ ನಮ್ಮ ಗ್ರ್ಯಾಂಡ್ ಮದರ್ ಭಾರಿ ಇಂಟೆಲಿಜೆಂಟ್ ಅದಾರು, ಟ್ಯಾಲೆಂಟ್ ಅದಾರು. ಆದರೆ ನಾಟ್ ಇನ್ ಸ್ಟಡಿಯಲ್ಲ, ಬಟ್ ಇನ್ ಅ ಯೂನಿಕ್ ಸ್ಕಿಲ್. ಅವ್ರ ಕಡೆ ಒಂದು ಸ್ಕಿಲ್ ಐತಿ. ಆ ಸ್ಕಿಲ್ ಏನಪ್ಪ ಅಂತಂದ್ರೆ ಕ್ಲೈಂಬಿಂಗ್ ಟ್ರೀ, ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ನಮ್ಮ ಅಜ್ಜಿ ಭಾಳ ಜೀನಿಯಸ್. ಯಾಕಪ್ಪ ಅಂತಂತಂದರೆ ಅವರು ಏನು ಮಾಡ್ತಾರಂತಂದ್ರೆ ಮರ ಹತ್ತಾರೋ, ಗಿಡ ಹತ್ತಾರೋ ಅಂತ. ಸ್ಪ್ರೆಡಿಂಗ್ ಆರ್ ಹೈ ಶಿ ವುಡ್ ಬಿ ಆಫ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್. ನೋಡ್ರಿ, ಸ್ಪ್ರೆಡಿಂಗ್ ಆರ್ ಹೈ ಅಂದರೆ ಸ್ಪ್ರೆಡ್ ಆಗೋದು ಅಂದರೆ ಗಿಡ ಉದ್ದಕ್ಕೆ ಬೆಳೆದಿರೋದ್ರಾಗಿರ್ಬೋದು, ಅಥವಾ ಎತ್ತರ ಇರ್ಬೋದು, ಹೈ ಆಗಿರ್ಬೋದು, ಅಥವಾ ಬ್ರ್ಯಾಂಚ್ಗಳನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ರೆ ಆಗಿರ್ಬೋದು. ಏನು ಮಾಡ್ತಾರೋ, ಶಿ ವುಡ್ ಆಫ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್ ಅಂದರೆ ವೆರಿ ಕ್ವಿಕ್ಲಿ ಅಂತ. ಏನರ್ಥ ಇದು? ವೆರಿ ಕ್ವಿಕ್ಲಿ. ಓಕೆ, ಅದು ಗಿಡ ಎಂಥದ್ದೇ ಇರಲಿ, ಅಜ್ಜಿ ಏನು ಮಾಡ್ತಾರೋ ಬೇಗ ಮೇಲೆ ಹತ್ತಾರೋ ಅಂದರೆ ಶಿ ಹ್ಯಾಸ್ ದಟ್ ಸ್ಕಿಲ್ ಅಂತಂದಾಗ. ಓಕೆ, ಯು ಆ್ಯಂಡ್ ಮೈಂಡ್ ಯು ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಅ ಟ್ರೀ ಶಿ ವಾಸ್ 62. ಅಂಡರ್ಸ್ಟ್ಯಾಂಡ್? ನೋಡಿರಿ, ಯಾವಾಗ ಅಜ್ಜಿ ಲಾಸ್ಟು ವೆನ್ ಶಿ ಕ್ಲೈಂಬ್ಡ್ ಅ ಟ್ರೀ, ಲಾಸ್ಟ್ ಟೈಮ್ ಯಾವಾಗ ಏರಿದ್ರೆ ಅವಾಗ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳ್ಬೋದು. 62, 62ನೇ ವಯಸ್ಸಲ್ಲಿ ಅಜ್ಜಿ ಏನು ಮಾಡಿದ್ಲಪ್ಪ ಅಂತಾರೆ, ಗಿಡ ಹತ್ತಿದ್ಲು. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ನೋಡ್ರಿ, ಏನಪ್ಪ ಹೇಳ್ತಿದ್ದಾರಪ್ಪ ಅಂತಂದರೆ
ಅಜ್ಜಿ ಅಜ್ಜಿ ಏನಪ್ಪ ಅಂತಂದರೆ ಅದೊಂದು ಈ ಸ್ಕಿಲ್ ಏನಪ್ಪ ಅಂತಂದರೆ ಅವ್ರಿಗೆ ಗಿಫ್ಟಾಗಿ ಬಂದಿರುವಂಥದ್ದು. ಗಿಫ್ಟ್ ಅಂದರೆ ಯಾರೋ ಕೊಟ್ಟಿರುವಂಥದ್ದಲ್ಲ, ದ ಗಾಡ್ ಹ್ಯಾಸ್ ಗಿವನ್ ದಟ್ ಸ್ಕಿಲ್ ಟು ಹರ್. ಓಕೆ, ಇಲ್ಲೇನಾಗ್ತಾ ಇದೆಪ್ಪ ಅಂತಂದರೆ ಅವರು ಬಹಳಷ್ಟು ಖುಷಿಯಾಗಿರ್ತಾರೆ. ಯಾವಾಗಪ್ಪ ಅಂತಾರೆ, ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದೆನ್ ಅ ಲಿಫ್ಟ್. ನೋಡಿರಿ, ಲಿಫ್ಟ್ನಾಗ ಮ್ಯಾಲೆ ಹೋಗ್ಕಿಂತ ಅವರ ಗಿಡ ಹತ್ತಿ ಮ್ಯಾಲೆ ಕುಂತಾರೆ ಅವ್ರಿಗೆ ಏನಾಗ್ತಾಯಿದೆಪ್ಪ ಅಂತಂತಂದ್ರೆ ಶಿ ಫೀಲ್ ವೆರಿ ಹ್ಯಾಪಿ ಅಂಥೇಳಿ ಏನು ಮಾಡ್ತಿದ್ದಾರಪ್ಪ ಅಂತ ನಮಗೆ ಇಲ್ಲಿ ಪೋಯೆಟ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ದೋ ಆ್ಯಸ್ ಇಯರ್ಸ್ ವೆನ್ ಬೈ ಶಿ ವುಡ್ ಬಿ ಟೋಲ್ಡ್ ದ್ಯಾಟ್ ಕ್ಲೈಂಬಿಂಗ್ ಟ್ರೀ ಶುಡ್ ಸ್ಟಾಪ್ when one grew old, and that growing old should be gone about gracefully. She would laugh and say, well, I'll grow disgracefully. I can do it better. And now we had to agree, for in all the garden there wasn't a tree. ನೋಡ್ರಿ ಏನಪ್ಪ ಅಂತಂದರೆ ಇಯರ್ಸ್ ವೆಂಟ್ ಬೈ ಅಂದರೆ ಸಮಯ ಕಳೆದಂಗೆಲ್ಲ ಶಿ ವುಡ್ ಬಿ ಟೋಲ್ಡ್ ಅಂದರೆ ಆ್ಯಸ್ ಯು ನೋ ದ್ಯಾಟ್ ಆಲ್ರೆಡಿ ಶಿ 62 62 ವಯಸ್ಸಿರುವಂಥದ್ದು. ಜನ ಏನು ಹೇಳ್ತಿದ್ರಪ್ಪ ಅಂತಂದರೆ ಕ್ಲೈಂಬಿಂಗ್ ಟ್ರೀ ಶುಡ್ ಸ್ಟಾಪ್ ವೆನ್ ಒನ್ ಗ್ರೀ ಓಲ್ಡ್. ಯಾವಾಗ ವಯಸ್ಸಾಗ್ತಾ ಬರುತ್ತೆ ಇಂಥವೆಲ್ಲ ಕೆಲಸ ಮಾಡಬಾರ್ದು. ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ ಅಂತಂದರೆ ಏನು ಹೇಳ್ಬೋದಪ್ಪ ಅಂತಾರೆ, ಇಟ್ ಶುಡ್ ಗೋ ಅಂದರೆ ಕಾಮ್ಲಿ ಕ್ವೈಟ್ಲಿ ಅಂತ. ಗ್ರೇಸ್ಫುಲಿ ಅಂದ್ರೆ ಏನು ರೀ, ಕಾಮ್, ಆರಾಮ್ಸೆ. ನಮ್ಮ ಏನಪ್ಪ ಅಂತಂದರೆ ಕೊನೆಗಾಲದಲ್ಲಿ ಆರಾಮ್ ಇರಬೇಕು, ಯಾಕೆ ರಿಸ್ಕ್ ತೊಗೋತಿ ಅಂತ ಬೈತಾರೆ. ಆದರೆ ಅಜ್ಜಿ ಏನು ಮಾಡ್ತಿದ್ಲಪ್ಪ ಅಂತಂದ್ರೆ ಶಿ ವುಡ್ ಲಾಫ್ ಆ್ಯಂಡ್ ಸೇ, ನಗ್ತಾ ಹೇಳ್ತಾ ಇದ್ಲು, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ನನಗೆ ಆರಾಮಿರೋದು ಬೇಕಾಗಿಲ್ಲ, ನಾನು ಹಿಂಗೆ ಎಂಜಾಯ್ ಮಾಡ್ಕೊತಾನೆ ಇರ್ತೀನಿ. ಐ ಕ್ಯಾನ್ ಡೂ ಇಟ್ ಬೆಟರ್. ನಾನು ಇದನ್ನೇ ಆರಾಮಾಗಿ ಮಾಡ್ತಾ ಇರ್ತೀನಿ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. ನೋಡ್ರಿ ಏನಪ್ಪ ಅಂತಂದರೆ ಅಜ್ಜಿಗೆ ವಿ ಹ್ಯಾಡ್ ಟು ನಾವು ಅರ್ಥ ಮಾಡ್ಕೋಬೇಕೇನಪ್ಪ ಅಂದರೆ ಅಜ್ಜಿಗೆ ನೀವೇನು ಬೇಕಾದ ಹೇಳ್ರಿ, ಅಜ್ಜಿದು ಏನು ಸ್ಕಿಲ್ ಐತಲ್ಲಪ್ಪ ಅಂತಂದ್ರೆ ಗಿಡ ಹತ್ತೋದು. ಅದರಲ್ಲಿ ಆಕೆಗೆ ಶಿ ಇಸ್ ಹ್ಯಾಪಿ, ಖುಷಿ ಇದೆ. ಅದ್ರ ಸಲುವಾಗಿ ಅಜ್ಜಿ ಏನು ಮಾಡ್ತಿದ್ಲಪ್ಪ ಅಂತಂದರೆ ಶಿ ವಾಂಟ್ ಟ್ರೀ ಅಂತ. ಶಿ ಹ್ಯಾಡಂಟ್ ಬೀನ್ ಆಫ್ ಅಟ್ ಒನ್ ಟೈಮ್ ಆರ್ ಅನದರ್, ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ನೋಡ್ರಿ, ಶಿ ಹ್ಯಾಡಂಟ್ ಬೀನ್ ಆಫ್ ಅಟ್ ಒನ್ ಟೈಮ್ ಆರ್ ಅನದರ್ ಅಂದರೆ ವೆನ್ ಶಿ ವಾಸ್ ಯಂಗ್ ಅಂದರೆ ಭಾಳ ಸಣ್ಣಕ್ಕಿದ್ದಾಗ ಶಿ ವುಡ್ ನಾಟ್ ನೋ ಹೌ ಟು ಕ್ಲೈಂಬ್ ಅ ಟ್ರೀ. ಗಿಡ ಹತ್ತೋದು ಹೆಂಗಪ್ಪ, ಮರ ಹತ್ತೋದು ಹೆಂಗಂತ ಗೊತ್ತಿದ್ದಿಲ್ಲ. ಶಿ ಹ್ಯಾಡ್ ಲರ್ನ್ ಇಟ್ ಫ್ರಾಮ್ ಹರ್ ಬ್ರದರ್. ನೋಡ್ರಿ, ಅದನ್ನ ಕಲಿಸಿದವ್ರು ಯಾರಪ್ಪ ಅಂತಂದ್ರೆ ಅಜ್ಜಿ ಬ್ರದರ್. ವೆನ್ ಶಿ ವಾಸ್ 6, 6 ವರ್ಷ ಇದ್ದಾಗ ಅಜ್ಜಿ ಬ್ರದರ್ ಏನು ಮಾಡಿದಾರಪ್ಪ ಅಂತಂದ್ರೆ ಅಜ್ಜಿಗೆ ಕಲಿಸಿದ್ರು ಮರ ಹತ್ತೋದು ಹೆಂಗೆ ಅಂತೇಳಿ. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಎಲ್ಲರಿಗೂ ಅದು ನೋಡಿ ಭಯ ಆಗಿತ್ತು. ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಬಟ್ ಚೆನ್ನಾಗಿದ್ದಾಗನ ಅವೆಲ್ಲ ನೋಡಿದವ್ರಿಗೆ ಏನಿಸ್ತದಪ್ಪ ಅಂದ್ರೆ ಈಗೆಲ್ಲ ಗಿಡ ಹತ್ತಾರ, ಮುಂದೆ ಒಂದು ದಿವಸ ಏನಾರ ಅಕಸ್ಮಾತ್ ಬಿದ್ದರೆ ಭಾಳ ಕೆಟ್ಟು ಬೀಳ್ತಾಳೆ. ಅಂದರೆ ಟೆರಿಬಲ್ ಫಾಲ್, ಭಾಳ ಕೆಟ್ಟು ಬೀಳ್ತಾಳಕ್ಕಿ ಅಂಥೇಳಿ ಹೇಳ್ತಿದ್ರು. ದ ಔಟ್ಕಮ್ ವಾಸ್ ಡಿಫ್ರೆಂಟ್. ವೈಲ್ ವಿ ವರ್ ಇನ್ ಅ ಟೌನ್ ಶಿ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. ಒಂದು ಸಲ ಏನಾಗಿತ್ತಪ್ಪ ಅಂತಂದರೆ ಶಿ ಕ್ಲೈಂಬ್ಡ್, ಗಿಡ ಹತ್ಬಿಟ್ಟಳು, ಬಟ್ ಶಿ ಕುಡಂಟ್ ಕಮ್ ಡೌನ್, ಕೆಳಗೆ ಬರೋಕ್ಕಾಗಲಿಲ್ಲ. ಆಫ್ಟರ್ ದ್ಯಾಟ್ ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ಏನು ಮಾಡಿದ್ರಪ್ಪ ಅಂತಂದ್ರೆ ರೆಸ್ಕ್ಯೂಡ್ ಹರ್ ಅಂದರೆ ಸೇವ್ಡ್ ಹರ್ ಅಂತ. ಓಕೆ, ದ ಡಾಕ್ಟರ್ ಟು ಗ್ರಾನೀಸ್ ಟೆಂಪ್ರೇಚರ್ ಆ್ಯಂಡ್ ಸೆಡ್. ನೋಡ್ರಿ, ಗಿಡ ಕಲ್ತಿದ್ದು ಹೆಂಗಿದ್ದಾಗ, ಬಟ್ ಈ ಇನ್ಸಿಡೆಂಟ್ ಆಗಿದ್ದ ಯಾವಾಗಪ್ಪ ಅಂದರೆ ವೆನ್ ಶಿ ಈಸ್ ಓಲ್ಡ್, ವಯಸ್ಸಾದಾಗ. ಡಾಕ್ಟರ್ ಟು ಗ್ರಾನೀಸ್ ಟೆಂಪ್ರೇಚರ್ ಆ್ಯಂಡ್ ಸೆಡ್. ಡಾಕ್ಟರ್ ಏನು ಮಾಡಿದ್ರು, ಬಂದು ಚೆಕಪ್ ಮಾಡಿ ಹೇಳಿದರು ಆಫ್ಟರ್ ರೆಸ್ಕ್ಯೂಯಿಂಗ್ ಹರ್. ಏನಂದರು, ಐ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಅ ಕ್ವೈಟ್ ವೀಕ್ ಇನ್ ಅ ಬೆಡ್. ನೋಡ್ರಿ, ನಾನು ಏನು ಹೇಳಿದ್ನಪ್ಪ ಅಂತಂದ್ರೆ ರೆಕಮೆಂಡ್ ನಾ ಏನು ಸಜೆಷನ್ ಕೊಡ್ತೀನಿ, ಏನು ರೆಕಮೆಂಡ್ ಮಾಡಿದ್ನಪ್ಪ ಅಂದರೆ ಅಟ್ಲೀಸ್ಟ್ 1 ವೀಕ್ ಅಜ್ಜಿ ಆರಾಮ್ ಬೆಡ್ ರೆಸ್ಟ್ ತೊಗೋಬೇಕು ಅಂತ ಹೇಳಿದರು. ಶಿ ಸೈಡ್ ವಿತ್ ದ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಪೋರ್ ಗ್ರಾನಿ ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ನೋಡ್ರಿ, ಹಂಗೆ ಅಂದಾಗ ಶಿ ವಾಸ್ ನಾಟ್ ರಿಲೀಫ್ ಏನು ಅನ್ನಿಸ್ತು. ಆದ್ರೆ ಗ್ರಾನಿಗೆ ಅದು ಹೆಂಗೆ ಆತಪ್ಪ ಅಂತಂದ್ರೆ ಬ್ರೀಫ್ ಸೀಸನ್ ಇನ್ ಹೆಲ್, ನರಕದಾಗ ಇಟ್ಟಂಗೆ ಆಗಿಬಿಡ್ತು ಒಂದೇ ಬೆಡ್ರೂಮ್ನಾಗ ಇರಬೇಕಪ್ಪ ಅಂತಂದ್ರೆ. ಕನ್ಫೈನ್ಡ್ ಅಂದರೆ ರೆಸ್ಟ್ರಿಕ್ಟ್
ಏನೋ ರೆಸ್ಟ್ರಿಕ್ಟ್ ಅಂದರೆ ಒಂದಕ್ಕೆ ಅಂಟುಕೊಂಡಂಗೆ ರೆಸ್ಟ್ರಿಕ್ಟೆಡ್ ಹರ್ ಟು ಬೆಡ್ರೂಮ್. ನೋಡ್ರಿ, ಆ ಒಂದು ಇನ್ಸಿಡೆಂಟ್ ಆದಮೇಲೆ ಕೆಲವಷ್ಟು ದಿನ ಅಜ್ಜಿ ಏನಾಗಬೇಕಾಯ್ತು, ಬೆಡ್ರೂಮಲ್ಲಿ ಇರಬೇಕಾಗಿತ್ತು. ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ನೋಡ್ರಿ, ಆ ಒಂದು ಸಮ್ಮರ್ ಟೈಮು ಆ್ಯಕ್ಚುಲಿ ಏನಾಗ್ತಿತ್ತಪ್ಪ ಅಂತಾರೆ, ಅಜ್ಜಿ ಬೆಡ್ರೂಮ್ನಾಗಿದ್ದ ಹೊರಗೆ ನೋಡ್ತಿದ್ಲು, ತಂಪಾದ ಗಾಳಿ ಬೀಸ್ತಾ ಇತ್ತು. ಅದ್ರ ಜೊತೆಗೆ ಏನೋ ಡ್ಯಾನ್ಸಿಂಗ್ ಲೀವ್ಸ್, ಏನೋ ಬ್ರ್ಯಾಂಚ್ ಅಂದರೆ ಗಿಡದಲ್ಲಿ ಏನಪ್ಪ ಅಂತಾರೆ ಎಲೆಗಳೆಲ್ಲ ಅಲ್ಗಾಡ್ತಾ ಇರ್ತಿದ್ದು. ಅಜ್ಜಿಗೆ ಬೇಜಾರಾಗ್ತಿತ್ತು, ಏನಪ್ಪ ಅಂತಂದರೆ ಯಾಕೆ ನಾನು ಇಲ್ಲಿ ಹಿಂಗೆ ಆಗಿಬಿಟ್ಟೆ, ಇಲ್ಲಿ ಉಳ್ಕೊಂಬಿಟ್ಟೆ ಅಂತೇಳಿ. ಓಕೆ, ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ ಸ್ಟ್ರಾಂಗರ್. ನೋಡ್ರಿ, ಮತ್ತು ಆರಾಮಾಗೋ ತನಕ ಏನು ಮಾಡಿದ್ಲು, ಪೀಸ್ಫುಲಿ ಇದ್ಲು, ಆರಾಮಾದ್ಲು, ಸ್ಟ್ರಾಂಗ್ ಆಗೋ ತನಕ. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಒಂದು ದಿವ್ಸ ಎದ್ದು ಕುಂತ ಹೇಳಿಬಿಟ್ಲು, ನಾ ಇಲ್ಲೇ ಮಕ್ಕೊಳಂಗಿಲ್ಲ. ಲೈ ಅಂದರೆ ಏನಂದರೆ ಮಲ್ಕೊಳ್ಳೋದಿಲ್ಲ, ನೋ ಲಾಂಗರ್, ಇಲ್ಲಿ ನಾ ಒಟ್ಟ ಮಕ್ಕೊಳಂಗಿಲ್ಲ ಅಂತೇಳಿ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್ ಅಂದರೆ ವಿದೌಟ್ ಎನಿ ಫಿಯರ್ ಹೇಳಿದ್ಲು, ದ್ಯಾಟ್ ಅ ಹೌಸ್ ಇನ್ ಅ ಟ್ರೀ ಟಾಪ್ ವಾಸ್ ದ್ಯಾಟ್ ಶಿ ನವ್ ವಾಂಟೆಡ್. ನೋಡ್ರಿ, ನನಗೆ ಏನು ಬೇಕಪ್ಪ ಅಂದರೆ ಗಿಡದ ಮೇಲೆ ಒಂದು ಮನೆ ಬೇಕು, ಟ್ರೀ ಟಾಪ್ ಮೇಲೆ ಏನು ಬೇಕು, ನನಗೊಂದು ಮನೆ ಬೇಕು ಅಂತ ಹೇಳಿಬಿಟ್ಲು. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಅವರ ಅಪ್ಪನಿಗೆ ಅವನ ಡ್ಯೂಟಿಗಳು ಗೊತ್ತಿದ್ದು, ಅಂದರೆ ತಾಯಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು, ಅವನನ್ನು ಚೆನ್ನಾಗಿ ನೋಡ್ಕೊಡುವಂಥ ಡ್ಯೂಟಿ ಇಟ್ ವಾಸ್ ಹಿಸ್ ಆಬ್ಲಿಗೇಷನ್, ಮಾಡ್ತಾ ಇದ್ದ. ಹಿ ಸೆಡ್, ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕಿಂಗ್ ಟು ನೈಟ್. ನೋಡ್ರಿ ಎಂಥ ಮಗ. ನೋಡ್ರಿ, ಅಜ್ಜಿ ಏನು ಹೇಳಿದ್ಲು, ನನಗೆ ಇಲ್ಲಿ ನಂತರ ಒಟ್ಟ ಮಕ್ಕೊಳಕಂದ್ರೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಆ್ಯಂಡ್ ಶಿ ಕಾಲ್ಡ್ ಹರ್ ಸನ್ ಆ್ಯಂಡ್ ಟೋಲ್ಡ್, ಐ ವಾಂಟ್ ಅ ಹೋಮ್ ಆರ್ ಅ ಸ್ಮಾಲ್ ಹಟ್ ಆನ್ ದ ಟಾಪ್ ಆಫ್ ಅ ಟ್ರೀ. ಗಿಡದ ಮೇಲೆ ನನಗೊಂದು ಮನೆ ಬೇಕು ತಮ್ಮ ಅಂತ ಹೇಳಿದ್ಲು. ಅದಕ್ಕೆ ಅವ ಹೇಳ್ದ, ಎಸ್, ನೀ ಹೆಂಗಂತಿ ಹಂಗೆ, ನೀ ಖುಷಿಯಾಗಿರು, ಅಲ್ಲಿ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್ ಅಂತ ಹೇಳಿಬಿಟ್ಲು. ಅಂದ್ರೆ ಎಂಥ ಪರಿಸ್ಥಿತಿ ಬಂದರೂ ಈ ಒಂದು ನೇಚರ್ ಮೇಲಿರುವಂಥ ಲವ್ ಅವಳಿಗೆ ಕಡಿಮೆ ಆಗಿದ್ದಿಲ್ಲ ಅಂತ ಹೇಳ್ಬೋದು ನಾವು. ಅಂದ್ರೆ ವೇರ್ ಶಿ ವಾಸ್ ಗೆಟಿಂಗ್ ಎ ಹ್ಯಾಪಿನೆಸ್, ಆ ಒಂದು ಮರಗಳ ಜೊತೆಗೆ ಅಜ್ಜಿಗೇನಾಗ್ತಾ ಇತ್ತಪ್ಪ ಅಂತಂದರೆ ನಾವು ಖುಷಿ ಸಿಗ್ತಾಯಿತ್ತು. ಅದನ್ನು ಶಿ ವಾಂಟೆಡ್ ಇಟ್ ಟು ಬಿ ಕಂಟಿನ್ಯೂಡ್ ಟಿಲ್ ಹರ್ ಲಾಸ್ಟ್ ಬ್ರೆತ್. ಸಾಯುವವರೆಗೂ ಅದೇ ಥರನಾಗಿ ಏನಪ್ಪ ಅಂತಂದರೆ ಇರಬೇಕು ಅನ್ನೋದು ಅವ್ರದ್ದು ಏನಾಗಿತ್ತಪ್ಪ ಅಂದ್ರೆ ಆಸೆ ಆಗಿತ್ತು. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಹಿ ಸೂನ್ ಫಿನಿಶ್ ದ ಚೋರ್. ನೋಡಿರಿ, ಶೋರ್ ಅಂದರೆ ಏನಪ್ಪ ಅಂದರೆ ಕೆಲಸ, ವರ್ಕ್ ಅಂತ ಹೇಳ್ಬೋದು ನಾವಿಲ್ಲಿ. ಓಕೆ, ಅವೇನು ಹೇಳ್ದ ಹುಡುಗ ಅಂದರೆ ಇಲ್ಲಿ ಪೋಯೆಟ್ ಏನು ಹೇಳ್ತಾನಪ್ಪ ಅಂತಂದರೆ ಹೀಸ್ ಎಕ್ಸ್ಪರ್ಟ್ ಅಸಿಸ್ಟೆಂಟ್ಸ್, ಅವನು ಭಾರಿ ಅಸಿಸ್ಟ್ ಮಾಡಿದ ಅವ್ರ ಅಪ್ಪನಿಗೆ ಗಿಡದ ಮೇಲೆ ಮನೆ ಮಾಡೋಕ್ಕೆ. ಅದಕ್ಕೆ ಕೆಲಸ ಬೇಗ ಮುಗೀತು ಅಂತ. ಮೇಡ್ ಹರ್ ಅ ಟ್ರೀ ಹೌಸನ್ನು ಮಗ ಹಾಕೊಂಡಿಗೂ ಮಾಡಿಕೊಟ್ಟ. ವಿತ್ ವಿಂಡೋಸ್ ಆ್ಯಂಡ್ ಅ ಡೋರ್. ಗಿಡದ ಮೇಲೆ ಏನಪ್ಪ ಅಂದ್ರೆ ನೋಡ್ರಿ, ಐ ಆಮ್ ನಾಟ್ ಗುಡ್ ಅಟ್ ಡ್ರಾಯಿಂಗ್. ಗಿಡದ ಮೇಲೆ ಏನಪ್ಪ ಅಂತಂದ್ರೆ ಒಂದು ಮನೆ, ಒಂದು ವಿಂಡೋ, ಆಮೇಲೆ ಒಂದು ಡೋರ್ ಎಲ್ಲ ಕೂಡ ಅಲ್ಲಿ ಮಾಡಿಕೊಟ್ರು ಅವಳಿಗೋಸ್ಕರ ಅಂತ. ಸೊ ಗ್ರಾನಿ ಮೂಡ್ ಆಫ್ ಆ್ಯಂಡ್ ನೌ ಎವ್ರಿ ಡೇ ಐ ಕ್ಲೈಂಬ್ಡ್ ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೈ. ಶಿ ಸಿಟ್ಸ್ ದೇರ್ ಇನ್ ಅ ಸ್ಟೇಟ್ ಆ್ಯಂಡ್ ಡ್ರಿಂಕ್ ಶರಿ ವಿತ್ ಮೀ, ಅಫೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ನೋಡ್ರಿ, ಎವ್ರಿ ಡೇ ಪೋಯೆಟ್ ಏನು ಮಾಡತ್ತಾರಪ್ಪ ಅಂತಂದ್ರೆ, ಆಲ್ರೆಡಿ ಏನಾಯ್ತು, ಮನೆ ಕಟ್ಟಿದ ಮೇಲೆ ಅಜ್ಜಿ ಹೋಗಿ ಮನೆ ಮೇಲೆ ಕೂತ್ಬಿಟ್ಲು, ಎಲ್ಲಿ ಗಿಡದ ಮೇಲೆ. ದಿನ ನಮ್ಮ ಪೋಯೆಟ್ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಹೋಗ್ತಾರು, ಅಂದ್ರೆ ವಿತ್ ಟ್ರೇ ಆ್ಯಂಡ್ ಗ್ಲಾಸ್, ಅಲ್ಲೇ ಅವ್ರ ಜೊತೆಗೆ ಡ್ರಿಂಕನ್ನು ಕುಡಿತಾ ಅವ್ರ ಜೊತೆಗೆ ಇರ್ತಾರು. ಮತ್ತು ಅಜ್ಜಿ ಅಲ್ಲೇ ಗಿಡದ ಮೇಲೆ ವಾಸವಾಗ್ತಾಳು, ರಿಸೈಡ್ಸ್ ಇನ್ ಅ ಟ್ರೀ ಅಂಥೇಳಿ. ಸೊ ಬೈ ಎಂಡ್ ಆಫ್ ದಿಸ್ ಪೋಯಿಟ್ರಿ ನಮ್ಗೆ ಏನು ಅನ್ನಿಸ್ತಪ್ಪ ಅಂತಂದ್ರೆ, ಗ್ರ್ಯಾಂಡ್ ಮಾ ಲವ್ಸ್ ಟು ಸ್ಟೇ ಏನೋ ಆನ್ ಟಾಪ್ ಆಫ್ ಅ ಟ್ರೀ. ಅದನ್ನು ಆಲ್ರೆಡಿ ನಾವು ನೋಡಿದ್ವಿ ಯಾವ ರೀತಿ ಅಂತೇಳಿ. ಯು ಕ್ಯಾನ್ ಇವನ್ ಸಿ ಹಿಯರ್, ಗ್ರ್ಯಾನಿ ಈಸ್ ಹಿಯರ್, ಟ್ರೀ ಈಸ್ ಹಿಯರ್, ಹರ್ ಹೌಸ್ ಈಸ್ ಹಿಯರ್. Okay, so if you have any doubts, you can directly contact me, and my contact number will be given in description box. Okay, and if you truly like it, please subscribe to my channel. Thank you for watching this video.